ಪೂಜಾರ್ ಹಾಗೂ ಲಕ್ಷ್ಮೀ ಪಾಟೀಲ್ ಅವರಿಂದ ಪ್ರಾರ್ಥನೆ ಜರುಗ್ತಾ ಇದೆ. ಕುಮಾರಿ ಕೀರ್ತನಾ ಹಾಗೂ ಲಕ್ಷ್ಮೀ ಪಾಟೀಲ್ ಅವರು ಪ್ರಾರ್ಥನೆಯನ್ನ ಮಾಡಬೇಕಂತ ಅವರು ವಿನಂತಿಸ್ಕೊತಾ ಇದ್ದಾರೆ. नमो भगवती वन्दे तव पदयुगलम् नमो भगवती सरस्वती वन्दे तव पदयुगलम् विद्याबुद्धिं वितनु भारती विद्याबुद्धिं वितनु भारती चित्तं कारय मम विमलं चित्तं कारय मम विमलं नमो भगवती सरस्वती वन्दे तव पदयुगलम् वीणावादिनी शुभमतिदायिनी पुस्तकहस्ते देवनुते पुस्तकहस्ते देवनुते वर्णज्ञानं सकलविधानं सन्निहितं कुरु मम चित्ते नमो भगवती सरस्वती वन्दे तव पदयुगलम् हंसवाहिनी ब्रह्मनादिनी करुणापूर्णा भववरदे करुणापूर्णा भववरदे मञ्जुळासिनी नाट्यविलासिनी लास्यं कुरु मम लास्यं कुरु मम लास्यं कुरु मम रसनाग्रे नमो भगवती सरस्वती वन्दे तव पदयुगलम् वन्दे तव पदयुगलम् वन्दे तव पदयुगलम् ವಿನಂತಿಸ್ಕೊತಾ ಇದೆ. ಎದ್ದಿರಬೇಕು, ಜ್ಯೋತಿ ಬೆಳಗ್ತಾ ಇದೆ. ಸ್ವಲ್ಪ ಹಿಂದೆ ಬಂದ್ಬಿಡಿ ಹಿಂದೆ ಸ್ವಲ್ಪ ಇನ್ನೊಂದು ಹಿಂದೆ ಬರ್ರಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನು ಕೊಟ್ಟಂತ ಮಾನ್ಯ ಮನೋಹರ್ ತಹಸೀಲ್ದಾರ್ ಅವರು, ತಾಲೂಕಾ ಪಂಚಾಯತಿ ಅಧ್ಯಕ್ಷರಾದಂಥ ರಾಜೇಂದ್ರ ಬಾಕಿ ಅವರು, ನಗರ ಘಟಕದ ಅಧ್ಯಕ್ಷರು ನಂಬಿದರೆ ಒಂದೇ ಹುಟ್ಟಿನಲ್ಲಿ ದಡವ ಹಾಯಿಸುವೆನೆಂದ ನಮ್ಮ ಅಂಬಿಗರ ಚೌಡಯ್ಯ ಎಂದು ಅಂಬಿಗರ ಚೌಡಯ್ಯ ಹಾಗೂ ಶ್ರೀ 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 ಶಾಂತಮುನಿ ಮಹಾಸ್ವಾಮಿಗಳನ್ನ ಎನ್ನ ಮನದಾಳದಲ್ಲಿ ನೆನೆಯುತ್ತಾ ಹಾನಗಲ್ ತಾಲೂಕಾ ಸಮಸ್ತ ಗಂಗಾಮಾತಾ ಸಮಾಜ ಬಾಂಧವರಿಂದ ನೂತನ ಸಚಿವರಿಗೆ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಈ ಶುಭ ಸಮಾರಂಭದ ಶುಭಾಶಯಗಳನ್ನು ಕೋರುತ್ತಾ ಪ್ರಪ್ರಥಮವಾಗಿ ಕರ್ನಾಟಕ ಘನ ಸರ್ಕಾರದ ಅಬಕಾರಿ ಮತ್ತು ಮುಜರಾಯಿ ಖಾತೆಗಳ ಸಂಪುಟ ದರ್ಜೆಯ ಸಚಿವರು ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಮನೋಹರ್ ಎಚ್ ತಹಶೀಲ್ದಾರ್ ಸಾಹೇಬರಿಗೆ ತಾಲೂಕಾ ಗಂಗಾಮಾತಾ ಸಮಾಜ ಬಾಂಧವರಿಂದ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತ. ಮಾಡುವ ಮೂಲಕ ಗೌರವಿಸಬೇಕೆಂದು ಶ್ರೀ ಅಶೋಕ್ ಆರ್ಯಗೊಪ್ಪ ಪುರಸಭಾ ಸದಸ್ಯರು ಹಾನಗಲ್ ಅವರಿಗೆ ಕೋರಿಕೊಳ್ಳುತ್ತೇನೆ. ಹಾಟವೇ ತೀರ್ಥ ಕೂಟವೇ ಪ್ರಸಾದ ನಟ್ಟ ನಡುವೆ ನಾಟಿ ಬಂದುದೆ ನಿಜಲಿಂಗ ಈ ಲೋಕವೆಲ್ಲ ಬೂಟಾಟಿಕೆ ಕಾಣೆಂದ ನಮ್ಮ ಅಂಬಿಗರ ಚೌಡಯ್ಯ. ಮಾಲಾರ್ಪಣೆ ನೆರವೇರಿಸಿದ ಶ್ರೀ ಅಶೋಕ್ ಆರ್ಯಗೊಪ್ಪರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿದಂತಹ ಶ್ರೀ 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 ಶಾಂತಮುನಿ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ನಿಜಶರಣ ಅಂಬಿಗರ ಚೌಡಯ್ಯನವರ ಪೀಠ ನರಸೀಪುರ ಹಾವೇರಿ, ಇವರಿಗೂ ಗಂಗಾಮಾತಾ ಸಮಾಜ ಬಾಂಧವರಿಂದ ದೀರ್ಘದಂಡ ನಮಸ್ಕಾರಗಳು. ಅವರ ಅನುಪಸ್ಥಿತಿಯಲ್ಲಿ ಇವರಿಗೆ ಗಂಗಾಮಾತಾ ಸಮಾಜ ಬಾಂಧವರಿಂದ ಹಾಗೂ ಅವರ ಉತ್ತರಾಧಿಕಾರಿಗಳಾದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ನಿಜಶರಣ ಅಂಬಿಗರ ಚೌಡಯ್ಯನವರ ಪೀಠ ನರಸೀಪುರ ಹಾವೇರಿ, ಇವರಿಗೂ ಗಂಗಾಮಾತಾ ಸಮಾಜ ಬಾಂಧವರಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕೆಂದು ಶ್ರೀ ಗುಡ್ಡಪ್ಪ ಗೋವಿಕಾಯಿ ಸಮಾಜ ಟಿಕ್ಕಾ ಅಧ್ಯಕ್ಷರು ಬೊಮ್ಮನಹಳ್ಳಿ ಇವರಿಗೆ ಕೋರಿಕೊಳ್ಳುತ್ತೇನೆ. ಉಚ್ಚಿ ಬಚ್ಚಲದಲ್ಲಿ ಹುಟ್ಟಿ ಬಂದಿರುವವರೆಲ್ಲ ನಾ ಹೆಚ್ಚು ನೀ ಹೆಚ್ಚು ಎಂಬುವರು, ಇಂಥವರನ್ನ ಎಡಪಾದಿಕೆಯ ತೆಗೆದುಕೊಂಡು ಸಗಣಿಯ ಮೆತ್ತಿ ಹೊಡೆಯಂದ ನಮ್ಮ ಅಂಬಿಗರ ಚೌಡಯ್ಯ. ಮಾಲಾರ್ಪಣೆ ನೆರವೇರಿಸಿದ ಶ್ರೀ ಗುಡ್ಡಪ್ಪ ಗೋವಿಕಾಯಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದಂತಹ ಶ್ರೀ ರಾಜೇಂದ್ರ ಫಕೀರಪ್ಪ ಬಾರ್ಕಿ ಅಧ್ಯಕ್ಷರು, ತಾಲೂಕಾ ಪಂಚಾಯತ್ ಹಾನಗಲ್ ಅವರಿಗೆ ಗಂಗಾಮಾತಾ ಸಮಾಜದ ಸಮಸ್ತ ಬಾಂಧವರಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕೆಂದು ಶ್ರೀ ಸಂತೋಷ್ ಸುಣಗಾರ್ ಪುರಸಭಾ ಸದಸ್ಯರು ಹಾನಗಲ್ ಇವರಿಗೆ ಕೋರಿಕೊಳ್ಳುತ್ತೇನೆ. ಉಂಡರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸಿದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು, ಇವರ ಮೆಚ್ಚುವ ನಡೆ ಇಲ್ಲಿಲ್ಲ ಕಾಣೆಂದ ನಮ್ಮಂಬಿಗರ ಚೌಡಯ್ಯ. ಮಾಲಾರ್ಪಣೆ ನೆರವೇರಿಸಿದ ಶ್ರೀ ಸಂತೋಷ್ ಸುಣಗಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಹನುಮಂತಪ್ಪ ಶಿವಪ್ಪ ಮಲ್ಗುನ್ ಅಧ್ಯಕ್ಷರು ಗಂಗಾಮಾತಾ ಸಮಾಜ ಹಾನಗಲ್ ನಗರ, ಇವರಿಗೂ ಕೂಡ ಗಂಗಾಮಾತಾ ಸಮಾಜದ ಸಮಸ್ತ ಬಾಂಧವರಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕೆಂದು ಶ್ರೀ ಹೇಮಣ್ಣ ದೊಡ್ಮನಿ ಸಮಾಜ ಟಿಕ್ಕಾ ಅಧ್ಯಕ್ಷರು ಸಮಸ್ಕಿ ಇವರಿಗೆ ಕೋರಿಕೊಳ್ಳುತ್ತೇನೆ. ಕಲ್ಲು ದೇವರ ಪೂಜೆಯ ಮಾಡಿ ಕಲಿಯುಗದಿ ಕತ್ತೆಗಳಾಗಿ ಹುಟ್ಟಿದರು, ಮಣ್ಣು ದೇವರ ಪೂಜಿಸಿ ಮಾನಹೀನರಾದರು, ಮರಣ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು, ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು, ಜಗದ್ಭರಿತನಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದ ನಮ್ಮ ಅಂಬಿಗರ ಚೌಡಯ್ಯ. ಮಾಲಾರ್ಪಣೆ ಮಾಡಿದ ಶ್ರೀ ಹೇಮಣ್ಣ ದೊಡ್ಡಮನಿರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಶುಭ ಸಮಾರಂಭಕ್ಕೆ ಆಗಮಿಸಿದಂತಹ ಸಮಾಜದ ಆಗು ಹೋಗು ವಿಚಾರಗಳನ್ನ ಮಾಧ್ಯಮದ ಮೂಲಕ ಜನತೆಯ ಮನಮುಟ್ಟುವಂತೆ ಮಾಡುವ ಎಲ್ಲ ಮಾಧ್ಯಮ ಬಂಧು ಮಿತ್ರರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಸನ್ಮಾನ ಸಮಾರಂಭದ ಉಸ್ತುವಾರಿ ಹಾಗೂ ಹಾನಗಲ್ ತಾಲೂಕಾ ವಿಭಾಗ ಮಟ್ಟದ ಗಂಗಾಮಾತಾ ಸಮಾಜದ ಎಲ್ಲ ಅಧ್ಯಕ್ಷರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಈ ಒಂದು ಶುಭ ಸಮಾರಂಭದ ಕೇಂದ್ರ ಬಿಂದು ಆದಂತಹ ಗಂಗಾಮಾತಾ ಸಮಾಜದ ಸಮಸ್ತ ಬಾಂಧವರಿಗೂ, ಸದಸ್ಯರಿಗೂ ಹಾಗೂ ಬಂಧು ಮಿತ್ರರು, ಇಲ್ಲಿ ನೆರೆದಿರುವಂತಹ ಎಲ್ಲ ನಾಗರಿಕರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಪಟ್ಟಿ ಎಡೆಯಾಳ ಬಾಗುವ ಮುಟ್ಟಿ ಮೂಡರ ಎಡಪಾದಿಕೆಯ ತೆಗೆದುಕೊಂಡು ಸೆಗಣಿಯ ಮೆತ್ತಿ ಹೊಡೆಯಂದ ನಮ್ಮ ಅಂಬಿಗರ ಚೌಡಯ್ಯ. ಬಂಧುಗಳೇ, ಇವತ್ತು ನೂತನ ಸಚಿವರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂತಹ ಮನೋಹರ್ ತಹಸೀಲ್ದಾರ್ ಅವರ ಸನ್ಮಾನ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಿಮ್ಮೆಲ್ಲರ ಬಾಂಧವರು, ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಆಗಿರ್ತಕ್ಕಂತಹ ರಾಜೇಂದ್ರ ಫಕೀರಪ್ಪ ಬಾರ್ಕಿಯವರೇ, ಅದೇ ರೀತಿ ನೂತನ ಅಬಕಾರಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮನೋಹರ್ ತಹಸೀಲ್ದಾರ್ ಅವರೇ, ಮತ್ತು ಈ ಒಂದು ಶುಭ ಸಂದರ್ಭದ ಸಾನ್ನಿಧ್ಯವನ್ನ ಶ್ರೀ ಶಾಂತಮುನಿ ಮಹಾಸ್ವಾಮಿಗಳ ಇವರ ಅನುಪಸ್ಥಿತಿಯಲ್ಲಿ ಆ ಪೀಠದ ಉತ್ತರಾಧಿಕಾರಿಯಾಗಿರ್ತಕ್ಕಂತಹ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಇವರುಗಳೇ, ಅದೇ ರೀತಿ ಹಾನಗಲ್ ನಗರ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ಹನುಮಂತಪ್ಪ ಮಲಗುಂದವರೇ ಹಾಗೂ ತಾಯಂದಿರೇ, ಯಾವತ್ತೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಸ್ನೇಹಿತರೇ, ಕುಲಬಾಂಧವರೇ, ಬಂಧುಗಳೇ, 2003ನೇ ಇಸ್ವಿಯಲ್ಲಿ
ನಿಮ್ಮ ಪಕ್ಕದಲ್ಲೇ ಇವತ್ತು ನಿರ್ಮಾಣಗೊಳ್ತಾ ಇರತಕ್ಕಂಥ ಈ ಕಟ್ಟಡದ ದಾನವನ್ನ ಶ್ರೀಮತಿ ಚಂದ್ರಾಬಾಯಿ ರಾಮಚಂದ್ರ ಮಲ್ಗುಂದನ್ನವರು ಸಮಾಜಕ್ಕೆ ಅರ್ಪಿಸಿದ್ರು ದಾನವಾಗಿ. ನಿಜವಾಗೂ ಅವರನ್ನ ಈ ಸಂದರ್ಭದಲ್ಲಿ ನಾನು ಸಮಾಜ ಬಾಂಧವರೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಒಂದು ಕಟ್ಟಡವನ್ನು ನಾವಿಲ್ಲಿ ಕಟ್ಟಬೇಕಾದ್ರೆ, ಈ ಒಂದು ಆಸ್ತಿ ಸಂಸ್ಥೆಗೆ ದಕ್ಕಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣೀಭೂತರಾಗಿರ್ತಕ್ಕಂತಹ ದಿವಂಗತ ನಾರಾಯಣಗೌಡ ಪಾಟೀಲ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ. ಜೊತೆಗೆ ಇದು ತದನಂತರದಲ್ಲಿ ಈ ಕಟ್ಟಡವನ್ನ ಕಟ್ಟಬೇಕು, ಇಂತಹ ಒಂದು ಭವ್ಯವಾದ ಕಟ್ಟಡವನ್ನು ನಾವು ಸಮಾಜ ಜನರಿಗೆ ಕೊಡಬೇಕು ಅಂತಕ್ಕಂಥ ಯೋಜನೆಯನ್ನು ಇಟ್ಕೊಂಡು ನಮ್ಮೆಲ್ಲ ಸಮಾಜ ಬಾಂಧವರು ಅವಿರತವಾಗಿ ಪ್ರಯತ್ನ ಮಾಡಿದಾಗಲೂ ಕೂಡ ಕಾರಣಾಂತರಗಳಿಂದ ಕಟ್ಟಡದ ಕೆಲಸ ಪ್ರಾರಂಭ ಆಗ್ತಾ ಇರಲಿಲ್ಲ. ತದನಂತರದಲ್ಲಿ ಎಲ್ಲ ಕುಲಬಾಂಧವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಒಂದು ಕಟ್ಟಡದ ನಮ್ಮ ಯೋಜನೆಯ ಪ್ರಕಾರ 150 ಲಕ್ಷ ಒಂದು ಯೋಜನೆಯನ್ನು ಇಟ್ಕೊಂಡು ಈ ಕಟ್ಟಡವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನ ಹಂತ ಹಂತವಾಗಿ ಪೂರ್ಣಗೊಳಿಸಬೇಕು ಅನ್ನೋ ವಿಚಾರ ನಮ್ಮ ಬಾಂಧವರಿಗಿದೆ. ಆ ಕಾರಣವಾಗಿ ನಮಗೆ ನೀವೇನಿಗೆ 70 ಲಕ್ಷವನ್ನ ಅನುದಾನವನ್ನ ಸರ್ಕಾರದಿಂದ ಕೊಡಮಾಡಿಸಿದ್ದೀರಿ, ಇನ್ನೂ 50 ರಿಂದ 60 ಲಕ್ಷದ ಹಣಕಾಸಿನ ಕೊರತೆ ಇದಕ್ಕೆ ಬರ್ತದೆ. ನಾವು ಸಮಾಜ ಬಾಂಧವರು ಕೂಡ ಸುಮಾರು 8 ರಿಂದ 10 ಲಕ್ಷವನ್ನ ಇದಕ್ಕೆ ಹಾಕಿದ್ದೇವೆ ಅನ್ನೋ ವಿಚಾರವನ್ನು ನಾನು ಇವತ್ತಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಬಾಂಧವರು ಕೂಡ ಇದಕ್ಕೆ ಹಣ ಕೊಟ್ಟಿದ್ದಾರೆ, ಅವರ ಒಂದು ಹಣನೂ ಇದರಲ್ಲಿದೆ, ಶ್ರಮದಾನ ಇದೆ. ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ಕೊಡಮಾಡಿಸಬೇಕು. ಈ ಕಟ್ಟಡ ಪೂರ್ಣ ಪ್ರಮಾಣದ ಕಟ್ಟಡವಾಗಿ ಸಮಾಜದ ಜನರಿಗೆ ಪರಿಪೂರ್ಣವಾಗಿ ಒಪ್ಪುವಂತೆ ಕಟ್ಟಡ ಆಗುವಲ್ಲಿ ತಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಾ ಅಂತಕ್ಕಂಥ ವಿಶ್ವಾಸ ತಮ್ಮೇಲಿದೆ. ಜೊತೆಗೆ ಅವರಿಗೆ ಈಗೇನು ನೂತನ ಸಚಿವರಾಗಿ ಬಂದಿದ್ದಾರೆ, ಅಬಕಾರಿ ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿ ಬಂದಿದ್ದಾರೆ. ಆ ಒಂದು ಸ್ಥಾನಕ್ಕೆ ಬಹುಶಃ ಪಕ್ಷಕ್ಕೆ ನಿಷ್ಠರಾಗಿರೋದ್ರಿಂದ, ಪಕ್ಷದ ಅವಿರತ ಸಂಪರ್ಕದಲ್ಲಿರೋದ್ರಿಂದ ಅವರ ವರಿಷ್ಠರು ಆ ಒಂದು ನಿಷ್ಠೆಗೆ ಮೆಚ್ಚಿ ಆ ಒಂದು ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಅಂತಹ ಒಂದು ಸ್ಥಾನ ನಮ್ಮ ತಾಲೂಕಿನ ಒಬ್ಬ ಶಾಸಕರಿಗೆ ದೊರೆತಿರೋದ್ರಿಂದ ನಾನು ವೈಯಕ್ತಿಕವಾಗಿ ಎಲ್ಲ ಕುಲ ಬಾಂಧವರವಾಗಿ ತಮಗೆ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇನ್ನೊಂದು ವಿಚಾರ, ನಾವು ಈ ತಾಲೂಕಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗದ ವಿಚಾರ ಬಂದಾಗ, ಆ ಒಂದು ವರ್ಗಗಳ ವಿಚಾರ ಬಂದಾಗ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಮುದಾಯ ಅಂದ್ರೆ ಅದು ಗಂಗಾಮತ ಸಮಾಜ ಸಮುದಾಯ. ಬಹುಶಃ ಈ ತಾಲೂಕನ್ನ ಆಳ್ತಕ್ಕಂತಿರೋರು ಯಾರೇ ನಾಯಕರು ಇರ್ಬೋದು, ಯಾವುದೇ ಪಕ್ಷದವರು ಇರ್ಬೋದು, ರಾಜಕೀಯವಾಗಿ ಬೆರಳಿಕೆಯಷ್ಟು ಸ್ಥಾನಮಾನಗಳು ಸಿಕ್ಕಿದ್ದೇವೆ ಬಿಟ್ರೆ ಪರಿಪೂರ್ಣವಾಗಿ ಈ ಸಂಖ್ಯೆ ಏನಿದೆ ಆ ಸಂಖ್ಯೆಗೆ ಅನುಗುಣವಾಗಿ ನೀವು ಯಾರೇ ಪಕ್ಷದವರಿದ್ರು ಯಾರು ಕೂಡ ಇವತ್ತಿನವರೆಗೆ ಅದಕ್ಕೆ ತುಂಬು ಮುಟ್ಟೋ ರೀತಿಯಲ್ಲಿ ನಮಗೆ ಅವಕಾಶಗಳನ್ನು ಕೊಟ್ಟಿಲ್ಲ ಅಂತಕ್ಕಂಥ ವಿಷಯವನ್ನು ತಮ್ಮೆದುರಿಗೆ ನಾವು ಪ್ರಸ್ತಾಪ ಮಾಡ್ತಾನೆ. ಮುಂಬರುವ ದಿನಗಳಲ್ಲಿ ಯಾವುದೇ ನಾಯಕರು ಇರ್ಬೋದು, ಸಮಾಜ ಬಾಂಧವರಿಗೆ ಅಂತ ಅವಕಾಶಗಳನ್ನು ಒದಗಿಸಿ ಅವರು ಕೂಡ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಬೆಳೆಯುವ ಹಂತದಲ್ಲಿ ತಾವು ಸಾಮಾಜಿಕ ನ್ಯಾಯವನ್ನು ಒದಗಿಸ್ತೀರಾ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ಬಂಧುಗಳೇ, ಇಂತಹ ಒಂದು ಪರಿಪೂರ್ಣ ಕಟ್ಟಡ ನಮ್ದು ಆಗ್ತಾ ಇದೆ. ಈ ಎಲ್ಲ ವಿಚಾರವಾಗಿ ನಿಮ್ಮ ಎದುರಿಗೆ ನಾನು ಇಟ್ಟಿದ್ದೇನೆ. ಈ ಒಂದು ಕಟ್ಟಡದ ಉದ್ದೇಶ ಬಹಳ ದೊಡ್ಡದಿದೆ. ಯಾಕೆ ನಾವು ಈ ಕಟ್ಟಡವನ್ನು ಕಟ್ಟಬೇಕು, ಹಾಗಾದ್ರೆ ಈ ಕಟ್ಟಡದಿಂದ ಆಗತಕ್ಕಂಥ ಲಾಭ ಆದ್ರೂ ನಮ್ಗೇನು ಅಂತಕ್ಕಂಥ ಭಾವನೆ ನಮ್ಮ ಬಾಂಧವರಲ್ಲಿ ಇರ್ಬೋದು. ಬಂಧುಗಳೇ, ಈ ಕಟ್ಟಡದ ಲಾಭ ನನಗಿಲ್ದೇ ಇರ್ಬೋದು, ನಿಮಗಿಲ್ದೇ ಇರ್ಬೋದು. ನಾಳೆ ನಮಗೇನು ಮುಂದಿನ ಪೀಳಿಗೆ ಬರುತ್ತಲ್ಲ, ಅವರಿಗಾಗಿ ಈ ಕಟ್ಟಡವನ್ನ ನಾವು ಮಾಡೋಣ, ಅವರ ಒಂದು ಅಭಿವೃದ್ಧಿಗಾಗಿ ಈ ಕಟ್ಟಡವನ್ನ ಮಾಡೋಣ. ಆ ನಿಟ್ಟಿನಲ್ಲಿ ತಾವೆಲ್ಲ ಪರಿಪೂರ್ಣರಾಗಿ ಭಾಗವಹಿಸ್ತೀರಾ, ಈ ಕಟ್ಟಡದ ವಿಚಾರವಾಗಿ ತಾವೆಲ್ಲ ಆಸಕ್ತಿ ವಹಿಸ್ತೀರಾ. ಮುಂದೆ ಬರುವ ದಿನಗಳಲ್ಲಿ ಸಮಾಜ ಸಂಘಟಿತರಾಗಿ ಇಂತಹ ಒಂದು ಅಭೂತಪೂರ್ವ ಕಟ್ಟಡವನ್ನ ಪೂರ್ಣಗೊಳಿಸಲಿಕ್ಕೆ ಸಹಾಯ ಮಾಡ್ತೀರಾ ಅಂತಕ್ಕಂಥ ವಿಚಾರವನ್ನ ನಂಬಿ ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಈ ಸಂದರ್ಭದಲ್ಲಿ ನನಗೆ 2 ನುಡಿಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲ ಬಾಂಧವರಿಗೆ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಂಗೆ ನಿಂತು ಬಿಡ್ರಿ ತಮಿಳು Gracias.
ಹಾನಗಲ್ ತಾಲೂಕ ಸಮಸ್ತ ಗಂಗಾಮತ ಸಮಾಜ ಬಾಂಧವರಿಂದ ಈಗಾಗಲೇ ಸನ್ಮಾನ ಸಮಾರಂಭ ಮಾಡಲ್ಪಟ್ಟಿತು. ಇಂಥ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ 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 ಶಾಂತಮುನಿ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ನಿಜ ಶರಣ ಅಂಬಿಗರ ಚೌಡಯ್ಯನ ಪೀಠ ನರಸೀಪುರ ಇವರು ವಹಿಸಬೇಕಾಗಿತ್ತು. ಅವರ ಅನಾರೋಗ್ಯದ ಕಾರಣದಿಂದ ಇಂದಿನ ದಿವ್ಯ ಸಾನ್ನಿಧ್ಯವನ್ನು ಅವರ ಉತ್ತರಾಧಿಕಾರಿಗಳಾದಂಥ ಶ್ರೀ ಶ್ರೀ ಶಾಂತ ಭೀಷ್ಮ ಚೌಡಯ್ಯನವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಾನಗಲ್ ತಾಲೂಕು ಪಂಚಾಯತ್ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ ರಾಜೇಂದ್ರ ಬಾರ್ಕಿಯವರೇ, ಮುಖ್ಯ ಅತಿಥಿಗಳಾದಂಥ ಹನುಮಂತಪ್ಪ ಮಲಗುಂದವರೇ ಹಾಗೂ ಈ ಸನ್ಮಾನ ಸಮಾರಂಭದ ಉಸ್ತುವಾರಿ ಹಾಗೂ ಹಾನಗಲ್ ತಾಲೂಕು ವಿಭಾಗ ಮಟ್ಟದ ಗಂಗಾಮತ ಸಮಾಜದ ಅಧ್ಯಕ್ಷರುಗಳಾದಂಥ ನಾರಾಯಣ್ ಕಠಾರಿ ಅವರೇ, ನಾಗಪ್ಪ ಸುಣಗಾರ್ ಅವರೇ, ಲಿಂಗಪ್ಪ ಬಂಗೇರವರೇ, ಹೇಮಣ್ಣ ದೊಡ್ಡಮನಿಯವರೇ, ಗುಡ್ಡಪ್ಪ ಗೋಯಿಕಾಯಿ ಅವರೇ, ಕೇಶವ್ ಶೇಷಗಿರಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾದಂಥ ಗಂಗಾಮತ ಸಮಾಜದ ಎಲ್ಲ ಕೌನ್ಸಿಲರ್ಗಳೇ ಮತ್ತು ಎಲ್ಲ ಗಣ್ಯಮಾನ್ಯರೇ ಹಾಗೂ ಗಂಗಾಮತ ಸಮಾಜ ಬಂಧುಗಳೇ, ಪತ್ರಿಕಾ ಮಿತ್ರರೇ ಹಾಗೂ ಇನ್ನಿತರ ಯಾವತ್ತೂ ಸನ್ನತ ತಾಯಂದ್ರೆ, ಇವತ್ತು ಗಂಗಾಮತ ಸಮಾಜದ ಮುಖಂಡರು ಕೆಲವರು ನನ್ನನ್ನು ಕೇಳಿದರು, ಸಮಾಜದ ವತಿಯಿಂದ ನಿಮ್ಮನ್ನು ಸತ್ಕಾರ ಮಾಡಬೇಕು ಅನ್ನೋಂಥ ವಿಚಾರ ನಮಗಿತ್ತು. ನಾವೆಲ್ಲ ಮಾತಾಡಿಕೊಂಡು ಇವತ್ತು ನಿಮ್ಮ ಸನ್ಮಾನವನ್ನು ಮಾಡಬೇಕು ಅಂತ ಇಚ್ಛೆ ಇದೆ. ನಮಗೆ ಸಮಯವನ್ನು ನಿಗದಿ ಮಾಡಿ ಕೊಟ್ಟರೆ ನಾವು ಮುಂದೆ ಕಾರ್ಯಕ್ರಮವನ್ನು ನಾವು ನಿರೂಪಿಸ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ವಿ. ಅದಕ್ಕೆ ನನಗೆ ಗೊತ್ತಿರಲಿಲ್ಲ ಈ MLC ಚುನಾವಣೆಗಾಗಿ ನೀತಿ ಸಹಿಷ್ಣುತೆ ಜಾರಿಗೆ ಬರ್ತೈತಿ ಅಂತ ನನಗೂ ಕಲ್ಪನೆ ಇರಲಿಲ್ಲ. ನಮಗೆ ಹೇಗಿದ್ರು 27ನೇ ತಾರೀಕಿನವರೆಗೆ ನಮ್ಮ ಅಧಿವೇಶನ ಇದೆ. ಅಧಿವೇಶನ ಆದ 1-2 ದಿವಸದಲ್ಲಿ ಮಾಡೋಣ ಅಂತಲೂ ಹೇಳಿದ್ದೆ. ಅವತ್ತು 28ನೇ ತಾರೀಕು 28ಕ್ಕೆ ಕೊಟ್ಟಿದ್ದೆ. ನರಸೀಪುರದಲ್ಲಿ ಪೂಜ್ಯರು ಅಲ್ಲಿಗೆ ಬರಬೇಕು, ಅವ್ರಿಗೆ ಹುಷಾರಿಲ್ಲ ಅನ್ನೋಂಥದ್ದು ವಿಚಾರ ತಿಳಿದು ದಾವಣಗೆರೆಗೂ 2 ಸರಿ ಹೋಗಿದ್ದೆ ಮತ್ತು ನರಸೀಪುರಕ್ಕೂ ಕೂಡ ಹೋದಾಗ ಅಲ್ಲೇ ಸನ್ಮಾನ ಮಾಡಿದ್ರು. ಹಾಗೆ ಹೇಳಿದೆ ನಾನು, ಮತ್ತೆ ಆಯ್ತಲ್ಲ ಇಲ್ಲಿ ಸನ್ಮಾನ ಆಯಿತು ಮತ್ತೆ ಯಾಕೆ ಅಲ್ಲಿ ಅಂತ. ಇಲ್ಲ ಅಜ್ಜ ಅವ್ರನ್ನೂ ಕೂಡ ಎಲ್ಲರೂ ದರ್ಶನ ಮಾಡಬೇಕು, ಅವ್ರಿಗೂ ಕೂಡ ಮನವೊಲಿಸಿ ಏನಾದರೂ ಮಾಡಿ ಹಾನಗಲ್ಲಿಗೆ ಕರ್ಕೊಂಡು ಬರ್ತೇವೆ. ಆ ಸಂದರ್ಭದಲ್ಲಿ ಹಾನಗಲ್ಲಿನಲ್ಲಿ ನೀವು ಸನ್ಮಾನಕ್ಕೆ ಬರಬೇಕು ಅಂತ ಕೇಳಿದೆ. ನನಗೇನು ಅಭ್ಯಂತರ ಇಲ್ಲಪ್ಪ, ಅಜ್ಜವ್ರು ಬರೋದಾದ್ರು ನನಗೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ದೆ. ನಾನು ಇವತ್ತು ಬರ್ತಾರೆ ಅಂತಲೇ ತಿಳ್ಕೊಂಡಿದ್ದೆ. ಅವರ ಅನಾರೋಗ್ಯದಿಂದಾಗಿ ಅವ್ರು ಬರದೇ ಅವರ ಉತ್ತರಾಧಿಕಾರಿಗಳಾದಂಥ ಪೂಜ್ಯ ಶಾಂತ ಭೀಷ್ಮ ಚೌಡಯ್ಯನವರು
ಇವತ್ತು ಬಂದು ಅಧ್ಯಕ್ಷತೆ ವಹಿಸಿದ್ದಾರೆ. ನಾವು ನಮ್ಮ ಗುರುಗಳಿಗೆ, ಹಿರಿಯ ಗುರುಗಳಿಗೆ ಇನ್ನೂ ದೀರ್ಘ ಆಯುರಾರೋಗ್ಯವನ್ನು ದೇವರು ಕಲ್ಪಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನು ಅನನ್ಯ ಭಕ್ತಿಯಿಂದ ಮನದಲ್ಲಿ ನೆನೆದು ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ. ಹಿರಿಯ ಸ್ವಾಮಿಗಳು ನಮಗೆ ಬಹಳ ಆತ್ಮೀಯರು. ಅವರು ಹಲವಾರು ಸಾರಿ, ನಾನು ಶಾಸಕನಾಡಿನ ಸುಮಾರು ಒಂದು 5 ಸರಿ ಬಂದಿರ್ಬೇಕೇನೋ ನಮ್ಮ ಬೆಂಗಳೂರಿಗೆ. ಬಂದಾಗೆಲ್ಲ ಅವರ ಚಿಂತನೆ ನಮ್ಮ ಸಮಾಜವನ್ನು ಎಸ್ ಟಿ ವರ್ಗಕ್ಕೆ ಸೇರಿಸಬೇಕು, ನಮ್ಮ ಸಮಾಜದ ಪೀಠ ನರಸೀಪುರದಲ್ಲಿದೆ, ಚೌಡದಾನಪುರ ಪಕ್ಕದಲ್ಲಿರೋದು. ಆದ್ದರಿಂದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಕಾರ್ಯಕ್ಷೇತ್ರ ಅದಾಗಿತ್ತು. ಅಲ್ಲಿ ನಮ್ಮ ಪೀಠವನ್ನು ಸ್ಥಾಪನೆ ಮಾಡಬೇಕು, ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಸರ್ಕಾರಗಳಿಂದ ತಗೊಳ್ಬೇಕು. ಒಟ್ಟು ಆ ಒಂದು ಪೀಠ ಉತ್ತರೋತ್ತರವಾಗಿ ಬೆಳಿಬೇಕು. ಅನ್ನೋಂಥ ವಿಚಾರ ಇವತ್ತು ಕಾಗಿನೆಲೆಯಲ್ಲಿ ಕನಕಪೀಠ ಸ್ಥಾಪನೆ ಆಗಿ ಅದಕ್ಕೊಂದು ಪ್ರಾಧಿಕಾರ ರಚನೆಯಾಗಿ ಪ್ರಾಧಿಕಾರದ ಮೂಲಕ ಸಮಗ್ರ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಕೆಲಸ ಅಲ್ಲಿ ನಡೀತಾ ಇರೋದನ್ನು ನೋಡಿದ್ದೇವೆ. ಬಹಳ ಚೆನ್ನಾಗಿ ಮಾಡ್ತಾರೆ. ಅಲ್ಲಿಯ ಪೂಜ್ಯ ಶ್ರೀಗಳು ಬಹಳ ಆಸಕ್ತಿ ವಹಿಸಿ ಆ ಒಂದು ಕಾಗಿನೆಲೆ ಕ್ಷೇತ್ರವನ್ನು ಪ್ರೇಕ್ಷಣೀಯ ಸ್ಥಳ ಮತ್ತು ಪ್ರವಾಸಿಗರ ತಾಣ ಆಗುವ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಇಂಥ ಒಂದು ಪೀಠ ನೋಡಿದಾಗ ನಮಗೆ ಅನಿಸೋದು, ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಗಂಗಾಮತ ಸಮಾಜದವರು ಈ ಜಿಲ್ಲೆಯಲ್ಲಿದ್ದಾರೆ. ಅವರಿಗೂ ಕೂಡ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಆದರೆ ಇವತ್ತು ನಿಜ ಶರಣ ಅಂಬಿಗರ ಚೌಡಯ್ಯನವರಿಗೆ ಇವತ್ತು ನಾವು ಗೌರವವನ್ನು ಸಲ್ಲಿಸ್ದಂಗೆ ಆಗ್ತೈತಿ. ಅಂಥ ಒಂದು ಪೀಠ ಇಲ್ಲಿ ರಚನೆ ಆಗಬೇಕು ಅನ್ನೋಂಥದ್ದು ನಮ್ಮ ಕಲ್ಪನೆ. ನಾನು ಯಾಕೆ ಹೇಳ್ತೇನೆ ಅಂದರೆ, ಸ್ವಾಮಿಗಳು ನನ್ನ ಜೊತೆಗೆ ಹಚ್ಚಿ ನಾನು ಶಿವಣ್ಣವರು, ಉದ್ರಪ್ಪ ರಾಮಾಡಿಯವರು ಜೊತೆಗೆ ಬಹಳಷ್ಟು ನಿಕಟ ಸಂಪರ್ಕ. ಪ್ರತಿಯೊಂದು ಇದಕ್ಕೂ ಕೂಡ ಇಲ್ಲ, ನೀವು ಬರಬೇಕು, ಮುಖ್ಯಮಂತ್ರಿಗಳ ಹತ್ರ ಹೋಗೋದಿದೆ, ನೀವು ಬರಬೇಕು. ನಾವು ಒಂದು ಸರಿ ಅವ್ರು ಕರ್ಕೊಂಡು ಹೋದಾಗ ನಮ್ಮ ಸಮಾಜದವರಿಗೆ ಯೂನಿವರ್ಸಿಟಿಯಲ್ಲಿ VC ಮಾಡಬೇಕು, ನಮ್ಮ ಗಂಗಾಮತ ಸಮಾಜದ ಪೀಠಕ್ಕೆ ಪ್ರಾಧಿಕಾರವನ್ನು ಮಾಡಬೇಕು. ಅದನ್ನು ಒಳ್ಳೆಯ ಉತ್ತಮ ರೀತಿಯಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಅಂಥ ಬಹಳ ಕಠೋರವಾದ ಮಾತುಗಳಿಂದ ಸಮಾಜದ ಡೊಂಕನ್ನು ತಿದ್ದುವಂಥ ಒಬ್ಬ ಶ್ರೇಷ್ಠವಾದಂಥ ಕವಿಯರು, ದಾರ್ಶನಿಕ. ಅಂಥವರ ಒಂದು ಹೆಸರು ಶಾಶ್ವತವಾಗಿ ಉಳಿಬೇಕು. ಯಾವುದಾದ್ರೂ ಈ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಅಧ್ಯಯನ ಪೀಠ ರಚನೆ ಆಗಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆದ್ದರಿಂದ ಅವತ್ತು ಹೋದಾಗ ಒಂದು ಸಾರಿ ಬಜೆಟ್ನಲ್ಲಿ ಕೂಡ ಒಂದು 50 ಲಕ್ಷ ರೂಪಾಯಿನ, ಮೊದಲು 1 ಕೋಟಿ ಸರ್ಕಾರ ಕೊಟ್ಟಿತ್ತು, ಆಮೇಲೆ ಒಂದು 50 ಲಕ್ಷ ಮತ್ತೆ ಹೆಚ್ಚಿನ ಅನುದಾನವನ್ನು ಕೊಡ್ತು.
ಈ ಸರಿ ಇನ್ನಷ್ಟು ಹೆಚ್ಚು ಕೊಡಬೇಕು ಅನ್ನೋಂಥ ಅವ್ರ ಬೇಡಿಕೆ ಇದೆ. ಕಟ್ಟಡ ಕೂಡ ಭಾಳಷ್ಟು ಒಂದು ಉತ್ತಮವಾಗಿ ಕಟ್ಟಲಾಗಿದೆ. ಇನ್ನೂ ಹೆಚ್ಚು ಆಸಕ್ತಿಯಿಂದ ಕಟ್ಟಬೇಕಾಗಿದೆ. ಅದಕ್ಕಾಗಿ ನಮಗೆ ಮಹಾಸ್ವಾಮಿಗಳು ಒಂದು ಆದೇಶ ಕೊಟ್ಟದ, ನೀವೆಲ್ಲರೂ ಸೇರಿ 3 ಜನನೂ ಸೇರಿ ಈ ಪೀಠದ ಶ್ರೇಯೋಭಿವೃದ್ಧಿಗಾಗಿ ನೀವೆಲ್ಲ ಶ್ರಮಿಸಬೇಕು ಅಂತ ಎಂದು ಹೇಳ್ಯಾರ. ಮನೆ ಹೋದಾಗೂ ಹೇಳಿದೆ. ಅದಕ್ಕೆ ನಮ್ಮ ತಮ್ಮಣ್ಣ ಅರೆಗೊಬ್ಬ ಇದ್ದರು ಅವತ್ತು ದಿವಸ. ಆದ್ದರಿಂದ ಅವ್ರ ಕಳಕಳಿ ಈ ಒಂದು ಸಮಾಜದ ಮೇಲೆ ಎಷ್ಟಿತ್ತು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಬಹಳ ಕಳಕಳಿ ಇದ್ದಂಥ ಒಬ್ಬ ಮಹಾಸ್ವಾಮಿ. ಇವತ್ತು ಅದೇ ದಾರಿಯಲ್ಲಿ ನಮ್ಮ ಉತ್ತರಾಧಿಕಾರಿಗಳು ಕೂಡ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಸಮಾಜದ ಏಳಿಗೆಗಾಗಿ ದಾಪುಗಾಲು ಹಾಕ್ತಾರೆ. ಅದು ಒಂದು ನಿಮ್ಗೆ ಹೇಳಿದರೆ ಭಾಳ ಆಶ್ಚರ್ಯ ಆಗ್ತೈತಿ. ಸಮಾಜದವ್ರಿಗೆ ಹೇಳೋ ರೀತಿಯಲ್ಲಿ ನನಗೆ ಹೇಳ್ತಾರೆ ಅವರು ಮಹಾಸ್ವಾಮಿಗಳು. ಏನಂದರೆ, ನೋಡಪ್ಪ, ನನಗೆ ಯಾವತ್ತೇ ಏನೋ ಗೊತ್ತಿಲ್ಲ, ನನಗೆ ಆರೋಗ್ಯದ್ದು ಸರಿ ಇಲ್ಲ. ಈ ಉತ್ತರಾಧಿಕಾರಿಗಳ ಒಂದು ಪೀಠಕ್ಕೆ ಅವರು ಮುಂದೆ ಅಧಿಕಾರಿಗಳಾಗಬೇಕಲ್ಲ, ಆ ಒಂದು ಕಾರ್ಯಕ್ರಮಗಳು ನೀವೆಲ್ಲ ನಿಂತು ಮಾಡಬೇಕಪ್ಪ. ನನಗೆ ಹೇಳಿದರು, ಅನ್ನದಾಸೋಹದ ನಿಂದೆ ನೋಡಿ ಜವಾಬ್ದಾರಿ. ಈಗೆಲ್ಲ ಮಾಡಬೇಕು ಅಂತ ಹೇಳಿ ಏನವರು ಅಂದ್ಕೊಂಡಿದ್ರು ಕಲ್ಪನೆಯನ್ನು ನಮಗೆ ಹೇಳಿದರು. ರುದ್ರಪ್ಪ ಲಮ್ಮಣ್ಣವರು ನಿಮ್ಮ ಗುರುದಕ್ಷಿಣೆ ಮತ್ತು ಇತ್ಯಾದಿ ಏನು ಮಾಡಬೇಕಪ್ಪ, ಶಿವಣ್ಣರಿಗೆ ಪೆಂಡಾಲ್ ವ್ಯವಸ್ಥೆ ಹೇಳ್ತಾನೆ. ಹೀಗೆ ನಮಗೆ ಕೆಲಸನ ಹಂಚಿಕೊಟ್ಬಿಟ್ಟಾರ ಅವ್ರು. ಇನ್ನು ಯಾವಾಗ ತಾರೀಖು ಫಿಕ್ಸ್ ಆಗದೇ ಇದ್ರು, ಹಾಂ, ಜನವರಿ 29 ನಮಗೆ ಕೆಲಸ ಹಂಚಿಕೊಟ್ರು ಅವರು. ಅಂತ ಒಬ್ಬ ಸಹೃದಯಿ ತಾಯಿಯ ಒಂದು ಏನು ಅಂತರಾಳದಲ್ಲಿ ತಾಯಿಯ ಅಂತರಾಳದಲ್ಲಿ ಏನೇನು ಉದ್ಭವ ಆಗ್ತೈತೋ ಮಕ್ಕಳ ಬಗ್ಗೆ, ಅಂತಹ ಒಂದು ಅಂತರಾಳವಾಗುವುದಂಥ ಒಬ್ಬ ಮುತ್ಸದ್ಯ ಸ್ವಾಮೀಜಿ. ಆದ್ದರಿಂದ ಇದು ಅವ್ರು ಹೇಳಿದ್ದನ್ನು ನಾವು ಶಿರಸಾ ವಹಿಸಿ ನಾನು ಮಾಡ್ತೇನೆ. ಎರಡನೇದಾಗಿ, ಇವತ್ತು ಇಲ್ಲಿ ತಲೆ ಎತ್ತಿದಂಥ ಸಮಾಜ ಭವನ, ಇವತ್ತು ನಿಮ್ಗೆ ಹೇಳಬೇಕಂದ್ರೆ ಪ್ರಾರಂಭ ಆಗಿದ್ದೆ ನನ್ನಿಂದ. ನಿಮಗೆ ಆಶ್ಚರ್ಯ ಆಗಲಿಕ್ಕಿಲ್ಲ, ಪ್ರಾರಂಭ ಆಗಿದ್ದೆ ನನ್ನಿಂದ. ಅವತ್ತು ನಾನು ನಾರಾಯಣಗೌಡರು ಸೇರಿ ಮಲಗುಂದ ಶಿಕ್ಷಕರ ಹುಬ್ಬಳ್ಳಿ ಮನೆಗೆ ಹೋಗಿ ಅವ್ರಿಗೆ ಕಾಲಿಗೆ ಬಿದ್ದು, ಅವತ್ತೆ ನೀವು ಎಷ್ಟಾದರೂ ಕೊಡಿ, 15 ಗುಂಟೆನಷ್ಟು ಕೊಡಿ ಅಂತ ಕೇಳಿದ್ವಿ. ಇಲ್ಲಿಯರೊಬ್ರು 15 ಗುಂಟೆ ಕೊಡೋಕೆ ಅವ್ರು ತಯಾರಾದರು. ಇಷ್ಟರಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಾಕಿ, ನಾನು ಇದು ತಾಂತ್ರಿಕ ದೋಷದಿಂದಾಗಿ ಸನದಿಯವರಿಂದ ಹಲವು ದುಡ್ಡು ಕೊಡ್ತೀನಿ. ಆಮೇಲೆ ನಮ್ಮ ರಾಜ್ಯಸಭಾ ಸದಸ್ಯರು ಬಿಂಬರಾಯ್ಕರಿಂದನೂ ಸ್ವಲ್ಪ ಕೊಡಿಸಿದ್ವಿ. ಆದರೆ ಅದು ತಾಂತ್ರಿಕ ತೊಂದರೆ ಅಂದ್ರೇನು, ಅದು ಅವ್ರ ಸ್ವಂತ ಹೆಸರಿನಲ್ಲಿತ್ತು. ಆಸ್ತಿ ಅಧ್ಯಕ್ಷರ ಹೆಸರಿನಲ್ಲಿ ಇದ್ದದಕ್ಕಾಗಿ ಬರೀ ಅಧ್ಯಕ್ಷರು ಅಂತ ಇರಬೇಕಾಗಿತ್ತು. ಅಧ್ಯಕ್ಷರ ಹೆಸರಿನಿಂದ ಇದ್ದರೆ ನಮ್ಗೆ ಕೊಡಕ್ಕೆ ಬರೋದಿಲ್ಲ ಅಂತ ಒಂದು ತಾಂತ್ರಿಕ ದೋಷವನ್ನು ಮುಂದೆ ಮಾಡಿ ಅದು ಪ್ರಾರಂಭ ಆಗೋದಕ್ಕೆ ಸ್ವಲ್ಪ ತಕರಾರಾಯ್ತು, ತಡೆ ಆಯಿತು. ನಂತರ ಅದು ಪರಿಹಾರ ಆದಮೇಲೆ ಇವತ್ತು ದೊಡ್ಡದಾಗಿ ಇವತ್ತು ಈ ಒಂದು ಇಮಾರತಿಯಲ್ಲಿ ಕಟ್ಟಲಾಗಿದೆ. ಇದು ಸಮಾಜದ ಆಸ್ತಿ. ಇದನ್ನು ಮುಗಿಸ್ಬೇಕಾದ್ರೆ ನಾನು ಮುಂದೆ ಹೇಳೋದು ಬೇಡ, ಈಗಾಗಲೇ ನಮ್ಮ ನಿಂಗೋಜಿ ಈಗಾಗಲೇ ಅವ್ರು ಹೇಳ್ಯಾರ ಏನೇನಾಯ್ತು, ಏನು ಹೇಳಿದರು, ನಾ ಏನು ಮಾಡಿದೆ ಅನ್ನೋದನ್ನು ಅವ್ರು ಹೇಳ್ಯಾರ. ನಾ ಅದನ್ನು ಹೇಳಕ್ಕೆ ಹೋಗೋದಿಲ್ಲ.
ಯಾಕಂದರೆ ಅವರಲ್ಲಿ ಒಂಥರ ನನ್ನ ಬಗ್ಗೆ ಯಾವುದೇ ಪಕ್ಷದಾಗಿರಲಿ ವಿಶ್ವಾಸ ಅಂತೂ ನನ್ನ ಬಗ್ಗೆ ಐತಿ. ಹಿಂದಿ ಪಕ್ಷ ಸ್ವಲ್ಪ ಕಡಿಮೆ ಇರ್ಬೋದು, ನಿಮಗೂ ಸ್ವಲ್ಪ ಜಾಸ್ತಿ ಐತಿ ಹೇಳ್ತಾರೆ. ಹೇಳಿದರು ಇಲ್ಲ ನಮ್ಗೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ನಾನು ಒತ್ತಾಯ ಮಾಡಿದಾಗ ನಾವು ಒಂದೇ ಮಾತಾಡಿ ನೋಡಪ್ಪ, ಈಗ ಯಾರು ಕೊಟ್ಟಾರಲ್ಲ ಆ ಕೊಟ್ಟವ್ರಿಗಿಂತ ಕಡಿಮೆ ಆಗದಷ್ಟು ನಿನಗೆ ಕೊಡ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಹಂಗೆ ನಾವು ಹೇಳಿದ ಮಾತಿಗೆ ತಕ್ಕಂಗೆ ನಾನು ನಡ್ಕೊಂಡಿದ್ದೇನೆ. ಒಂದನೇದಾಗಿ. ಎರಡನೇದಾಗಿ ಇವತ್ತು ಅದಕ್ಕೆ ಮತ್ತೆ ಇದು ಮುಗಿಸ್ರಿ ಮೊದಲು ಈಗಿರುವಂಥ ಇದು ಮುಗಿದು ಮತ್ತೆ ಕಂಬರ್ತಿ ಏನೈತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ಹಾಕೊಳ್ಳೋಣ. ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಮುಂದೆ ಹೆಂಗ ಅನ್ನೋದು ಮತ್ತೆ ಯಾರು ಹಿಡಿಬೇಕಂತ ಅಂದ್ಬಿಡ್ತೀವಿ. ಇಬ್ಬರಾತು ಮತ್ತೆ ಮೂರನೇದವ್ರು ಹಿಡಿಬೇಕು ಅನ್ನೋದು ಚಿಂತೆ ಮಾಡ್ಕೊಳ್ಳಿ. ಅದೇನಾದರೂ ಮುಗಿಸೋಂಥ ಸಂದರ್ಭ ಬಂದರೆ ಅದನ್ನು ನಾನೇ ಮುಗಿಸ್ತೇನೆ. ಬೇರೆ ಇದು ಸಮಾಜಕ್ಕೆ ಕೊಡುವಂಥ ಒಂದು ದೊಡ್ಡ ಕೊಡುಗೆ. ಇದರಲ್ಲಿ ದೊಡ್ಡಸ್ತಿಕೆ ಇಲ್ಲ, ಬೇಕಾಗಿತ್ತು, ಅವಶ್ಯಕತೆ ಇತ್ತು. ದೊಡ್ಡ ಸಮಾಜಕ್ಕೆ ಅವರದೇ ಆದಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಇನ್ನು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ತಮ್ಮದೇ ಆದಂಥ ಒಂದು ತಾಣದ ಅವಶ್ಯಕತೆ ತೀರಾ ಇದೆ. ಹಾಗಾಗಿ ಈಗೆಲ್ಲ ಸಮಾಜದಲ್ಲಿನೂ ಕೂಡ ಸಮಾಜ ಭವನಗಳು ಆಗ್ತದೆ. ನಿಮಗೆ ಯಾಕೆ ಆಗಬಾರ್ದು? ಆ ರೀತಿಯಲ್ಲಿ ಆಗಿದೆ ಅಂತ ಭಾವಿಸೋಣ. ಇದರ ಸದ್ಬಳಕೆಯನ್ನು ಸಮಾಜ ತಗೊಳ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಆಡಿ, ಇವತ್ತು ನಿಂಗೋಜಿಯವರು ಒಂದು ಮಾತಂದ್ರೆ ನಾನು ಮಾತಾಡಬಾರ್ದು ಅಂತಂದೆ, ಅವ್ರು ಮಾತಾಡೋಕ್ಕೆ ಒಂದೊಂದು ಹೇಳಿ ಹೋಗ್ಬಿಟ್ರು. ಇಲ್ಲಿ ನಮಗೆ ರಾಜಕೀಯವಾಗಿ ಯಾವ ಪಕ್ಷದವರು ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ಸಮಾಜವನ್ನು ಗುರುತಿಸಲಿಲ್ಲ. ಯಾರು ಗುರುತಿಸೋದಿಲ್ಲ. ನಾವು ಹೋರಾಟ ಮಾಡಿ ಗುರುತಿಸಿಲ್ಲ. ನಂದು 500 ಓಡ್ತಿಲ್ಲ, ಜಾತಿ ಓಡ್ತೊಂಡು. ಇವತ್ತು 4 ಸರಿ ML ಆಗುವಂಥ ಯೋಗ ಸಿಗ್ತದೆ. ಯಾಕೆ ಏನು ಅಂತ ಕೇಳಕ್ಕೆ ಹೋಗೋದಿಲ್ಲ. ನಮ್ದೊಂದು ಯೋಗ ಇತ್ತಪ್ಪ ಆತ. ಹಂಗೆ ಮುಂದೆ ಯೋಗ ಇದ್ದವಂಥವ್ರು ಬರ್ಬೋದು, ಇಲ್ಲೇ ಇಲ್ಲ ಅಂತ ನೀವು ನಿರಾಶೆ ಆಗೋಂಥ ಪ್ರಶ್ನೆ ಇಲ್ಲ. ನನಗೆ ಅವಕಾಶ ಸಿಕ್ಕಾಗೆಲ್ಲ ಒಂದಲ್ಲ, ಎರಡಲ್ಲ, 3 ಜನನ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿದಂಥ ಹೆಗ್ಗಳಿಕೆ ನಮಗೆ ನಮ್ಮ ಪಕ್ಷಕ್ಕೆ ಸೇರ್ತೈತೆ ಅನ್ನೋಂಥ ಮಾತನ್ನು ಇಲ್ಲಿ ಸೂಕ್ತವಾಗಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅಂಥ ಅವಕಾಶ ಸಿಕ್ಕರೆ ನಾನು ಭಾಳ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೇನೆ ಅನ್ನೋಂಥ ಮಾತನ್ನು ಕೂಡ ಮಾಡಿ, ನನಗೆ ಅರಿವಿದೆ ಯಾರು ಏನು ಅನ್ನೋಂಥ ಅರಿವು ನನಗಿದೆ. ಇವತ್ತು ಶತಮಾನಗಳಿಂದ ತುಳಿಯಲ್ಪಟ್ಟಂಥ ವರ್ಗಗಳು ತಲೆ ಎತ್ತದು ಭಾಳ ಕಷ್ಟವಾಗಿದೆ. ಅಂಥ ಈ ದಿನಗಳಲ್ಲಿ ನಾವು ನಮ್ಮವರು ಏನಾದರೂ ಮಾಡಿ ಒಗ್ಗಟ್ಟಿನಿಂದ ಕಾರ್ಯ ಸಾಧನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಹೊರತು ಬೇರೆ ಏನೂ ಅಲ್ಲ. ವಿಕಾಸ್ ನಿಂಗೋಜಿಗೆ ML ಆಗಬಾರ್ದು ಅಂತ ನಾ ಏನಾದರೂ ಹೇಳೇನೇನು? ಹೇಳಿಲ್ಲ, ಹೇಳೋದು ಇಲ್ಲ. ಆದ್ದರಿಂದ ಅವರು ಈಗ ಬೇಟೆ ಆಡುವಂಥ ಕೆಲಸ ಅದು ಮಾಡಬೇಕು. ಬೇಟೆ ಆಡೋದು ನಾವು ಯಾರು ಹೊತ್ಕೊಂಡು ಹೋಗಿ ನೀನು ನಿಂತ್ಕೊಂಡು ನೀನು ಭೇಟಿ ಆಡೋ ಅಂದ್ರೆ ಅದು ಭೇಟಿ ಆಡೋದಿಲ್ಲ. ಹಾಗೆ ರಾಜಕೀಯದಲ್ಲಿ ಸೇವಾ ಭಾವನೆಯಿಂದ ತಮ್ಮನ್ನು ತಾವು ಅರ್ಪಿಸಿಕೊಂಡು ಕೆಲಸ ಮಾಡಿದಾಗ ಒಂದು ಕಾಲ ಬಂದೇ ಬರ್ತದೆ, ಅದು ದೂರ ಇರಲಿಕ್ಕೂ ಇಲ್ಲ. ಆದ್ದರಿಂದ ಈ ನೀತಿ ಸಹಿಷ್ಣುತೆ ಇರೋದ್ರಿಂದ ಹೆಚ್ಚಿನ ವಿಚಾರ ಮಾತಾಡೋಕ್ಕೆ ನಾನು ಇಷ್ಟಪಡೋದು. ಮಾತಾಡಿದ್ದಕ್ಕೆ ಉತ್ತರಾಡಿನ ಹೊತ್ತು ಇದು ರಾಜಕೀಯನೂ ಅಲ್ಲ. ಆದ್ದರಿಂದ ಇವತ್ತು ನಾವು ನೀವು ಎಲ್ಲ ಒಂದೇ ವರ್ಗ, ಬೇರೆ ವರ್ಗ ಅಂತ ತಿಳ್ಕೊಳ್ಳೋದೇ ಭಾರತ OBC. ಈ OBCಗಳು ಭಾಳ ಕಷ್ಟ.
ಕಪ್ಪಿ ತೂಕ ಮಾಡ್ದಂಗೆ ಹಿಂಗೆ ಹಿಡಿಯೋಷ್ಟಕ್ಕೆ ಇದೊಂದು ಹಾರೋಗಿರ್ತದೆ, ಹಿಂಗೆ ಹಿಡಿಯೋಷ್ಟಕ್ಕೆ ಇದು ತೂಕ ಹೆಚ್ಚು ಕಮ್ಮಿ ಮಾಡಿಲ್ಲ. ಅದಕ್ಕಾಗಿ ಒಂದು ದೃಷ್ಟಾಂತ ನನಗೆ ನೆನಪು ಬರ್ತದೆ. ಒಬ್ರು ಹೇಳಿದ ಕತೆ ಏನು ಅಂದ್ರೆ, ಈ ಏಡಿಗಳು ಇರ್ತಾವಲ್ಲ, ಒಂದು 4 ಬಾಟ್ಲಿ ಒಳಗೆ ಡಬ್ಬಿ ಒಳಗೆ ಏಡಿಗಳನ್ನ ಹಾಕಿರ್ತಾರೆ. ಒಂದು ಇಂಡಿಯಾದ ಏಡಿ ಗುಂಪು, ಒಂದು ಅಮೇರಿಕಾದ ಏಡಿ, ಒಂದು ರಷ್ಯಾದ ಏಡಿ, ಹೀಗೆ ಬೇರೆ ಬೇರೆ ದೇಶದ ಏಡಿಗಳನ್ನು ಹಾಕಿರ್ತಾರೆ. ಎಲ್ಲ ಏಡಿಗಳ ಆ ಡಬ್ಬಿ ಮ್ಯಾಗಿಂದ ಮುಚ್ಚಳನ ತೆಗೆದಿರ್ತಾರೆ, ಹಾಕಿರ್ತಾರೆ. ಈ ಇಂಡಿಯಾದ ಏಡಿದು ತೆಗೆದಿರ್ತಾರಂತ. ಕೇಳಿದ್ರಂತ, ಯಾಕಿದು ಇವೆಲ್ಲ ಮುಚ್ಚಿರಿ, ಇದು ಯಾಕೆ ತೆಗೆದಿರಿ ಅಂತ ಹೇಳಿ. ಇವು ತೆಗೆದ್ರು ಅಷ್ಟೇ, ಮುಚ್ಚಿದ್ರು ಅಷ್ಟೇ. ಯಾವುದು ಈ ಬೇರೆ ಬೇರೆ ದೇಶಗಳು ಹೇಳಿ. ಆದರೆ ಇಂಡಿಯಾದ ಯಾಕೆ ಮುಚ್ಚೇವಿ ಅಂದರೆ, ಇದು ಒಬ್ಬ ಮ್ಯಾಲ ಹತ್ತನಂದ್ರೆ ಇನ್ನೊಂದು ಕಾಲು ಹಿಡಿದು ಜಗ್ತದೆ, ಹೊರಗೆ ಹೋಗಕ್ಕೆ ಬಿಡಲ್ಲ, ಒಂದು ಬೇರೆ ಮೇಲೆ ಬರಕ್ಕೆ ಬಿಡೋದೇ ಇಲ್ಲ ಏಡಿನ. ಆದ್ದರಿಂದ ಇದನ್ನು ಹಾಕೋದು ಯಾಕೆ ಹಾಕ್ಬೇಕು, ಬಿಟ್ಬಿಡೋದು. ಹಂಗೆ ಮೇಲೆ ಹತ್ತಕ್ಕೆ ಬರೋದಿಲ್ಲ, ಅದು ಪ್ರಯತ್ನ ಮಾಡ್ತಿರ್ತಾವ, ಆದ್ರೆ ಅದು ಹತ್ತಕ್ಕಾಗಲ್ಲ. ಕಾಲು ಹಿಡಿಯೋ ಜನ ಬೇರೆ ಏಡಿಗಳು ಭಾಳ ಕಾಲು ಹಿಡಿದಾಗ್ತದೆ. ಆದ್ದರಿಂದ ಈ ದೃಷ್ಟಾಂತ ನಾನು ಯಾಕೆ ಹೇಳಿದೆ ಅಂದರೆ, ಹಿಂಗೆ ಬರ್ತೈತೆ ಒಂದು ಸಂದರ್ಭ. ಆದ್ದರಿಂದ ಸಮಾಜಕ್ಕಾಗಿ ತಮಾಷೆಗಾಗಿ ಹೇಳಿದೆ, ಯಾರು ಅನ್ಯತಾ ಭಾವಿಸಬಾರದು ಅಂತ ಮಾತನ್ನು ಹೇಳಿ, ನೀವೇ ನಮ್ಮನ್ನು ಕರೆದು ಸನ್ಮಾನಿಸಿ ಸತ್ಕರಿಸಿ ನಿಮ್ಮ ಕೆಲವು ಬೇಡಿಕೆಗಳನ್ನು ಹೇಳಿರಿ. ಅದಕ್ಕೆ ಸಂಪೂರ್ಣವಾಗಿ ಭರವಸೆ ಕೊಡುವುದಕ್ಕೆ ಇದು ವೇದಿಕೆ ಅಲ್ಲ. ಇದು ಇಂದಿನ ನೀತಿ ಸಹಿಷ್ಣುತೆಯ ದಿನದಲ್ಲಿ ನಾವು ಹೇಳಬಾರದು. ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಒಂದೇ ಹೇಳ್ತೇನೆ, ಇದು ಕಟ್ಟಡ ಮುಗಿಯೋದಕ್ಕೆ ಇಂದಿಲ್ಲ ನಾಳೆ ಏನು ಬೇಕಾಗ್ತಲ್ಲ ಸಹಕಾರವನ್ನು ನಾವು ಕೊಡ್ತೇವೆ ಅನ್ನೋದು ಬಿಟ್ಟರೆ ಮತ್ತೇನು ಹೆಚ್ಚು. ಇಷ್ಟು ಹೇಳಿ, ಇನ್ಯಾವುದೇ ಕಾರ್ಯಕ್ರಮ ಇರಲಿ, ಸಮಾಜದ ಏಳಿಗೆಗಾಗಿರುವಂಥ ಯಾವುದೇ ವಿಚಾರ ಆಗಿದ್ದರೂ ಕೂಡ ನಿಮ್ಮಕ್ಕಿಂತನೂ ಒಂದು ಹೆಜ್ಜೆ ನಾನು ಮುಂದಿಡುತ್ತೇನೆ, ಹಿಂದಿಡಲ್ಲ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಫೋಟೋಗ್ರಾಫರ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಗುರುಗಳ ಆಶೀರ್ವಾದಕ್ಕಿಂತ ಪೂರ್ವದಲ್ಲಿ ಈ ಸಮಾರಂಭ